ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಆಯ್ ಪೂಜೆಗೆ ಅಂತ ಆಫೀಸಲ್ಲಿ ಡೆಕೋರೇಷನ್ಸ್ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡು ಹೂವ ತರಣ ಅಂತೇಳಿ ಮಾರ್ಕೆಟ್ ಹೋಗಿ. ಹಬ್ಬ ಅಂದ ತಕ್ಷಣ ಮಾರ್ಕೆಟ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೋ ಗೊತ್ತಿಲ್ಲ. ಹೂವು ಹಣ್ಣುಗಳು ತಗೊಳ್ಳೋದಕ್ಕೆ ಆಗೋದಿಲ್ಲ. ಒಂದಿರೋ ರೇಟು 3 ರೇಟ್ ಆಗಿರುತ್ತೆ. ತಗೊಂಡು ಬಂದು ದೇವರಿಗೆ ರೆಡಿ ಮಾಡಿ ಪೂಜೆ ಕೂಡ ಮಾಡಿದ್ದಾಯ್ತು. ಪೂಜೆ ಮಾಡಿ ದೇವರಿಗೆ ಆರತಿ ಕೂಡ ಮಾಡಿ ಅಲ್ಲಿದ್ದ ಎಲ್ಲರಿಗೂ ಪ್ರಸಾದ ಕೊಟ್ಟು ಸ್ವೀಟ್ಸ್ ಕೊಟ್ಟು ಜೊತೆಗೆ ಮನೆಗೆ ಪೂಜೆ ಆಫೀಸಲ್ಲಿ ಮಾಡಿದ್ರೆ ಸಾಕ, ಮನೇಲಿರೋ ಗಾಡಿಗಳಿಗೂ ಕೂಡ ಮಾಡಬೇಕು ಅಲ್ವಾ. ಒಂದ್ ಕಡೆ ನಾವು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರೆ ಇನ್ನೊಂದ್ ಕಡೆ ನಮ್ಮವರು ಕುಂಬಳಕಾಯಿನ ಕಟ್ ಮಾಡಿ ಅರಿಶಿನ ಕುಂಕುಮ ಮತ್ತೆ ಕಾಯಿನ್ಸ್ ಗಳನ್ನೆಲ್ಲ ಹಾಕ್ತಾ ಇದ್ರು. ಇದನ್ನ ನೋಡಿದಾಗ ನಮ್ ಚೈಲ್ಡ್ಹುಡ್ ನೆನಪಾಗುತ್ತೆ ಅಲ್ವಾ. ಹೋಗಿ ಬಾಚ್ಕೊಂಡು ಎತ್ಕೋತಾ ಇದ್ವಿ ಅಲ್ಲ, ಸೊ ಅದೇ ರೀತಿ ಇಲ್ಲೂ ಕೂಡ ಒಂದಿಬ್ರು ಮಕ್ಳು ಕಾಯ್ಕೊಂಡು ನಿಂತ್ಕೊಂಡಿದ್ರು. ಸಾಕು ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ದು. ಸರಿ, ಇದೆಲ್ಲ ಆಯ್ತು ಪೂಜೆನ ಯಾಕೆ ಮಾಡ್ತಾರೆ, ಎಂತಕ್ಕೋಸ್ಕರ ಮಾಡ್ತಾರೆ, ಇದ್ರ ಹಿನ್ನೆಲೆ ಏನು ಅಂತ ಸ್ವಲ್ಪ ನನ್ಗೆ ಹೇಳ್ಕೊಡ್ತೀರಾ? ನಿಜವಾಗ್ಲೂ ನನಗೆ ಇದ್ರ ಹಿನ್ನೆಲೆ ಗೊತ್ತಿಲ್ಲ, ಸ್ವಲ್ಪ ಹೇಳ್ಕೊಡ್ತೀರಾ? ಸರಿ, ಹೇಳ್ತೀನಿ, ತಿಳ್ಕೊ. ಆಗ ದುರ್ಗಾ ಪರಮೇಶ್ವರಿ ಮಹಿಷಾಸುರನ ಸಂಹರಿಸಕ್ಕೆ ಆಯುಧಗಳನ್ನ ಯೂಸ್ ಮಾಡ್ತಾಳಂತೆ. ಆಯುಧ ಇಲ್ದೇನೆ ಏನು ಸಂಹಾರ ಮಾಡಕ್ಕಾಗಲ್ಲ, ಯಾವುದೇ ಕೆಲಸನೂ ಮಾಡಕ್ಕಾಗಲ್ಲ. ಸೊ ದುರ್ಗಾ ಪರಮೇಶ್ವರಿಯ ಒಂದು ಮಹಿಷಾಸುರನ ಸಂಹಾರ ಮಾಡಕ್ಕೋಸ್ಕರ ಆಯುಧ ಯೂಸ್ ಮಾಡದಲ್ಲ, ಆದ್ರೂ ಒಂದು ಸಂಕೇತವಾಗಿ ಆಯುಧ ಪೂಜೆ ಮಾಡ್ತಾರೆ. ಇನ್ನೊಂದು ಅರ್ಥ ಏನು ಅಂದ್ರೆ ಮಹಾಭಾರತದ ಪ್ರಕಾರ ಅಜ್ಞಾತವಾಸದಲ್ಲಿದ್ದಂತ ಪಾಂಡವರು ಈ ಒಂದು ಟೈಮಲ್ಲಿ ಮರದಿಂದ ಆಯುಧಗಳನ್ನ ಈಚೆ ತೆಗಿತಿದ್ರಂತೆ ಪೂಜೆ ಮಾಡಕ್ಕೆ. ಅದ್ರ ಸಂಕೇತವಾಗಿ ಕೂಡ ಆಯುಧ ಪೂಜೆ ಮಾಡ್ತಾರೆ. ಸೊ ಇದು ಎರಡು ಒಂದು ಸಂಕೇತವಾಗಿ ನಾವು ಆಯುಧ ಪೂಜೆ ದಿನ ನಮ್ಮ ಗಾಡಿಗಳಾಗ್ಲಿ, ಮನೇಲಿದ್ದ ಆಯುಧಗಳಾಗ್ಲಿ ಎಲ್ಲಾನು ಪೂಜೆ ಮಾಡ್ತೀವಿ. ಆಯುಧ ಪೂಜೆ ಹಬ್ಬದ ಹಿನ್ನೆಲೆ ಇದು ಅಂತ ಇವತ್ತು ಗೊತ್ತಾಯ್ತು ನೋಡಿ. ಇಷ್ಟು ದಿನ ನಂಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಆಯುಧ ಪೂಜೆ ಹಿನ್ನೆಲೆ ತಿಳಿಸ್ಕೊಟ್ಟಿದ್ವಿ. ಥ್ಯಾಂಕ್ ಯು ಚೇತನ್ ಸರ್. ಈಗ ನಡೀರಿ ಒಂದು ರೌಂಡ್ ಸಿಟಿ ರೌಂಡ್ಸ್ ಹೋಗ್ಬರೋಣ. ಹೋಗಿ ಸುತ್ತಾಡ್ಕೊಂಡು ಮಜವಾಗಿ ಆಮೇಲೆ ಮನೆಗೆ ಬಂದು ಪಚ್ಕೊಳ್ಳೋಣ. ಓಕೆನಾ? ಇದೆಲ್ಲ ಆದ್ಮೇಲೆ ಲಾಂಗ್ ಕರ್ಕೊಂಡು ಹೋಗ್ತಿದ್ರೆ ನೀವು ಬಿಡ್ತೀರಾ? ನಡೀರಿ ಹೋಗೋಣ. ಬಾಯ್ ಬಾಯ್. ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈವನ್ ಫಾಲೋ ಮಾಡಿ, ಪ್ಲಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು.